ಯಾವ ಥ್ಯಾಂಕ್ ಯು. ಮ್ಯೂಸಿಕ್ ಬೇಡ ಸರ್, ಮಾತಾಡೋದು ಕೇಳಲ್ಲ. ಥ್ಯಾಂಕ್ ಯು ಸರ್. ಓಕೆ, ಮ್ಯೂಸಿಕ್ ಬೇಡ ಆಯಿತಾ? ಓಕೆ, ನಾನೇ ಹೇಳಿದ್ದು, ಐಮ್ ಸಾರಿ. ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾವು ಮಾಡೋ ಕೆಲಸ ಯಾವತ್ತೂ ಮಾತಾಡಬೇಕು ಅಂತ. ನಾನು ಏನು ಮಾತಾಡ್ತೀನಿ ಅಂದರೆ, ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಮಾತಾಡೋಕೆ ಮುಂಚೆ ನಮ್ದು ಒಂದು ಕ್ವಶನ್ನೇ. ಸೊ ಏನಾದರೂ ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ, ಬಟ್ ಇವತ್ತು ಕಪಲ್ ಅಂದರೆ ರಿಯಲ್ ಲೈಫ್ ಜೋಡಿಗಳನ್ನು ಇನ್ವೈಟ್ ಮಾಡಿದ್ದೀವಿ ಸ್ಪೆಷಲ್ ಗೆಸ್ಟ್ ಆಗಿ. ಅವರೇ ನಮ್ಮ ಗೀತೆಯನ್ನು ಲಾಂಚ್ ಮಾಡ್ತಾರೆ. ಬಟ್ ವೈ ಅಂತ ನಮ್ಗೆ ಹೇಳಬೇಕು. ಅದೇ ನಾನು ಅಂದ್ಕೊಂಡೆ ನನ್ನ ಗರ್ಲ್ ಫ್ರೆಂಡ್ನ ಕರೆದು ಮಾಡೋಣ ಅಂತ, ಬಟ್ ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಆಮೇಲೆ ಗೊತ್ತಾಯಿತು. ನಿಜವಾಗ್ಲೂ ನಿಜವಾಗ್ಲೂ ನಾವಾಗ ಅಂದ್ಕೊಂಡು ಹೆಂಗೆ ಮಾಡೋಣ, ಸ್ವಲ್ಪ ಸ್ಪೆಷಲ್ ಆಗಿ ಮಾಡಬೇಕು. ಬಿಕಾಸ್ ನಾವೆಲ್ಲ ಇನ್ನೂ ತುಂಬ ಹೊಸಬರು ಈ ಇಂಡಸ್ಟ್ರಿಗೆ. ಸೊ ಜನರಿಗೆ ಹತ್ತಿರ ಆಗಬೇಕು ಅಂತಂದರೆ ನಮ್ಮ ಸಾಂಗ್ ಸುಮ್ಮನೆ ನೋಡಲ್ಲ, ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ. ಲವ್, ನಮ್ಮ ಸಾಂಗ್ ಬೇರೆ ಲವ್ ಸಾಂಗು. ಸೊ ಹಾಗಾಗಿ ಏನು ಮಾಡೋಣ ಅಂತಂದಾಗ ನನಗೊಂದು ಥಾಟ್ ಬಂತು. ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದ್ದಾರೆ, ಅದು ನನಗೆ ಯಾರು ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡಿಸೋಣ ಅಂತ. ಸೊ ಅದರಲ್ಲಿ ಟಾಪ್ 5 ನನಗೆ ನನ್ನ ತಲೆಗೆ ಬಂದಿರೋವಂಥವ್ರನ್ನ ನಾನು ಕರೆದಿರೋದು. ಮೊದಲನೇದಾಗಿ ಗುರುಕಿರಣ್ ಸರ್. ಏನಕ್ಕೆ ಅವರು ಆ್ಯಂಡ್ ಅವ್ರ ವೈಫು ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದರೆ, ಕೇಳ್ಬೋದು, ಎಲ್ಲರೂ ಹೇಳ್ಬೋದು, ಅವ್ರು ಲವ್ ಮಾಡಿ ಅಲ್ಲ ಅಲ್ವಾ, ಅವ್ರು ಅರೇಂಜ್ ಆಗಿ ತಾನೇ ಮದುವೆ ಆಗಿರೋದು. ಅರೇಂಜ್ ಆದ್ಮೇಲೆ ಲವ್ ಆಗಿದೆ. ನನಗೆ ಅವ್ರನ್ನ ತುಂಬಾ ಪರ್ಸನಲಿ ಗೊತ್ತು. ನನಗೆ ಎಲ್ಲ ಸಿನಿಮಾಗೆ ಗುರುಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟ್ರು. ಬಟ್ ಮದುವೆ ಅಂದರೆ ಅರೇಂಜ್ ಮ್ಯಾರೇಜ್ ಆದಮೇಲೆ ಈ ರೇಂಜಿಗೆ ಲವ್ ಮಾಡಿರೋರನ್ನ ನೋಡಿಲ್ಲ ನಾನು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟಾದಲ್ಲಿ ನಾವು ಆ್ಯಡ್ ಮಾಡ್ಬೋದು ಅಂತ ಗುರುಕಿರಣ್ ಸರ್ನ ಕೇಳಿದೆ. ಆ್ಯಂಡ್ ಅವರು ಪಾಪ ಮಂಗಳೂರಲ್ಲಿದ್ದರು. ನನ್ನೊಂದು ಕಾಲ್ಗೆ ನಾನು ಬರ್ತೀನಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಆ್ಯಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದಾದಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ, ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸಲ್ಲಿ. ಅಲ್ಲಿ 2 ಸಾಲಿಡ್ ಲವರ್ಸ್ ಇದ್ದರು. ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು. ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು. ಆದರೆ ಅವ್ರು ಈ ರೇಂಜಿಗೆಲ್ಲ ಒಳಗಡೆ ಲವ್ ಇದೆ, ಲವ್ ಸ್ಟೋರಿ ಇದೆ ಅಂತ ತುಂಬ ಸಲ ಹೇಳ್ಕೊಂಡಿದ್ರು. ಆ್ಯಂಡ್ ಹೊರಗೆ ಬಂದಾಗ ಅದು ನಾನು ತುಂಬ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ಅವರ ಲವ್ ಯಾವ ರೀತಿ ಇದು ಅಂತ ನನಗೆ ಗೊತ್ತಾಯಿತು. ಜಾಸ್ತಿ ಮಾತಾಡಲ್ಲ, ಬಟ್ ತುಂಬ ಲವ್ ಇದೆ ಅವ್ರ ಮಧ್ಯೆ. ಆ್ಯಂಡ್ ಗುರೂಜಿ ಅವರು ಡೆಫಿನೆಟ್ಲಿ ನನ್ನ ಗೆಸ್ಟು ಅಂತ ನಾನು ಫಿಕ್ಸ್ ಆಗಿದ್ದೆ. ಆ್ಯಂಡ್ ರಜಿತಾ ಮೇಡಮ್, ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಲಿಯಾ. ಓಕೆ, ಅದು ಆಬಿದ ಆಲಿಯಾ ಯಾವಾಗಲೂ ಕನ್ಫ್ಯೂಸ್ ಆಗೋದು, 2 ಹೆಸರಿರೋದ್ರಿಂದ. ಹಾಡೆಲ್ಲ ಮಾಡಿದ್ದೀನಿ. ಆಲಿಯಾ ಆಬೇದ, ವೆಲ್ಕಮ್ ಆಯ್ತಾ. ಆ್ಯಂಡ್ ಅದಾದಮೇಲೆ ರೂಪೇಶ್ ರಾಜಣ್ಣ ಅವ್ರು ಏನಕ್ಕೆ ಅಂತಂದರೆ, ಬಿಗ್ ಬಾಸಲ್ಲಿ ಒಂದಿನ ರಾತ್ರಿ ಅಂದರೆ ಮನೆಯವರೆಲ್ಲ ಬರೋವಂಥ ಟಾಸ್ಕ್ ಇತ್ತು. ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲಿಗೆಲ್ಲ ಬಿದ್ದಿರೋವಂಥ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರ. ಸೊ ಪ್ಯೂರ್ ಲವ್ ಏನು ಅಂತ ಅವರು ಪ್ರೂವ್ ಮಾಡಿದರು ಬಿಗ್ ಬಾಸಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ 5 ಅಂತ ಬಂದಾಗ ರೂಪೇಶ್ ರಾಜಣ್ಣ ಆ್ಯಂಡ್ ಅವ್ರ ವೈಫು, ನಮಗೆ ಅಕ್ಕ ಅವರು. ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಕೇಳಿಲ್ಲ ನೀವು ಎಲ್ಲಿದ್ದೀರಾ ಅಂತ. ನನ್ನ ಹಿಂಗೆ ಫಂಕ್ಷನ್ ಇದೆ, ಗುರೂಜಿ ಮತ್ತು ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನೂ ಕರೆದಿಲ್ಲ, ಹಿಂಗಿದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದಾದಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ನಾನು ಇಲ್ಲಿ ತನಕ ಅವ್ರನ್ನ ಮೀಟ್ ಆಗಿಲ್ಲ. ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದರೆ, ಒಂದಿನ ಮುಂಚೆ ಮಾಡಿದ್ದು ನಾನು, ಇಲ್ಲ ನಾನು ನೋಡ್ತೀನಿ, ನಾನು ನೋಡಿದ್ದೀನಿ, ನಿಮ್ಮ ಸಿನಿಮಾ ಬಗ್ಗೆ ಕೇಳಿದ್ದೀನಿ, ಡೆಫಿನೆಟ್ಲಿ ಫ್ರೀ ಇದ್ದರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ 10 ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು. ಸೋ ಸ್ವೀಟ್ ಆಫ್ ಯು. ಬಟ್ ಈ ಕಪಲ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದರೆ, ವಿನಯ್ ಅವರು ನಮ್ಮ ಥರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದರೆ ನಾವೊಂದು ಸ್ವಲ್ಪ ಸಾಫ್ಟಾಗಿ ಆರಾಮ್ಸೆ ಹೋಗ್ತಾ ಇದ್ವಿ ಮುಂದೆ. ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದು ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗಲ್ಲಿ ಜೋರಾಗಿತ್ತು. ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನು ಗಂಡನ ಬಗ್ಗೆ ಮಾತಾಡಿದ್ದು ಆ್ಯಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವರಿದ್ದರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ನಿಸ್ತು. ಅವರಿಬ್ಬರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಆ್ಯಂಡ್ ಅಕ್ಷತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೊಬ್ಬರು ನಮ್ಮ ಕೆಟಗರಿ ಅವರು, ಅಂದರೆ ನಾನು ಆ್ಯಂಕರು, ಅವರು ಆ್ಯಂಕರು, ನಿರಂಜನ್ ದೇಶಪಾಂಡೆ. ಅವ್ರು ಇನ್ನೂ ಆನ್ ದಿ ವೇನಲ್ಲೇ ಇದ್ದಾರೆ, ಟ್ರಾಫಿಕಲ್ಲೇ ಇದ್ದಾರೆ. ಆದಷ್ಟು ಬೇಗ ಅವ್ರ ವೈಫ್ ಬರ್ತಾರೆ ಅಂತ ಅಂದ್ಕೋತಾ ಇದ್ದೀನಿ. ಆ್ಯಂಡ್ ಅವ್ರು ಏನಕ್ಕೆ ಅಂತಂದರೆ, ಅವರು ಹಾಗೆ ತುಂಬ ಮಾತಾಡ್ತಾರೆ. ಇಬ್ಬರು ತುಂಬ ಆ್ಯಕ್ಟಿವ್ ಕಪಲ್ ಅವರು. ಸೊ ಅವರ ಪ್ರೀತಿ ಕೂಡ ಒಂದು ರೀತಿಯಲ್ಲಿ ತುಂಬ ಅಟ್ರಾಕ್ಟ್ ಆದಂಥ ಒಂದು ಕಪಲ್ ಅಂತ ಹೇಳ್ಬೋದು. ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ. ಸೊ ಇದು ನನ್ನ ಕಾನ್ಸೆಪ್ಟು. ಸೊ ಇವತ್ತು ಈ ಲವ್ ಹಾಡನ್ನು, ಲವ್ ಯು ಅನ್ನೋವಂಥ ಸಾಂಗನ್ನು ಇವರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅಂದ್ಕೋತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಜೆನ್ಯೂನ್ ಆಗಿರುವಂಥ ಎಫರ್ಟು
ಆ್ಯಂಡ್ ಇದೊಂದು ಸ್ಟ್ರೇಟ್ ಆಗಿರುವಂಥ ತುಳು ಸಿನಿಮಾ ಆ್ಯಂಡ್ ಕನ್ನಡದಲ್ಲೂ ಬರ್ತಾ ಇದೆ, ಎರಡೂ ಭಾಷೆಯಲ್ಲೂ ಬರುವಂತಹ ಸಿನಿಮಾ. ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ. ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್ ಆ್ಯಂಡ್ ಎಸ್ಪೆಷಲಿ ಇವತ್ತಿದು ಮ್ಯೂಸಿಕ್ ಡೈರೆಕ್ಟರ್ನ ವೇದಿಕೆ ಇದು. ಅವ್ರು ಇವತ್ತು ಬಂದಿಲ್ಲ, ಏನಕ್ಕೆ ಅಂತಂದರೆ 24ಕ್ಕೆ ನಮಗೆ ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಇದೆ. ಸೊ ಕೆಲಸಗಳು ಮುಗ್ದಿಲ್ಲ, ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದ್ದಾರೆ ಅಲ್ಲಿ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಪ್ರೊಡ್ಯೂಸರ್ಸ್ ಏನು ಅವ್ರಿಗೆ ಬರೋದೇ ಇಲ್ಲ ಎಲ್ಲೋ, ಅವರು ಏನೇ ಇದ್ದರೂ ನಾವಿದ್ದೀವಿ ನಿನ್ನ ಮುಂದೆ ಹೋಗು ಅಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು. ಆ್ಯಂಡ್ ಬಂದಿರೋವಂಥ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನು ಲಾಂಚ್ ಮಾಡೋಣ. ಆ್ಯಂಡ್ ನಮ್ಮ ಸಿಂಗರು ಬಂದಿದ್ದಾರೆ, ರಜತ್ ಹೆಗ್ಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ಸ್ ಅ ಲಾಟ್. ಸಾಂಗ್ ಬಗ್ಗೆ ಸಾಂಗ್ ನಾನು ಅದೇ ಹೇಳಿದೆ, ನಾನು ಹೇಳಿದ್ರೆ ಅವ್ರು ಆಮೇಲೆ ಇನ್ನು ತುಂಬ ಜಾಸ್ತಿ ಬಿಲ್ಡಪ್ ಕೊಟ್ಟನು ಅಂತ ಆಗಬಾರ್ದು ಅವ್ರಿಗೆ. ಅವ್ರು ನೋಡಿ ಅವ್ರು ಹೇಳ್ಬೇಕು ಬಂದಿರೋರು ಹೆಂಗಿದೆ ಅಂತ. ನನ್ನ ಪ್ರಕಾರ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಾಂಗ್ ನೋಡಾದ್ಮೇಲೆ ಮತ್ತೆ ಮಾತಾಡಿಸ್ತೀನಿ. ಡೆಫಿನೆಟ್ಲಿ.